ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಈ ವಿಡಿಯೋದಲ್ಲಿ ನಾನು ನವಣೆನ ಯೂಸ್ ಮಾಡಿಕೊಂಡು ಸೂಪರ್ ಟೇಸ್ಟಿಯಾಗಿರೋ ಅಂಥ ಪಲಾವ್ನ ಯಾವ ರೀತಿ ಮಾಡೋದು ಅಂತ ನಿಮಗೆ ಶೇರ್ ಮಾಡ್ಕೋತೀನಿ. ನೋಡಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ 1.5 ಬೌಲಷ್ಟು ನವಣೆನ ಯೂಸ್ ಮಾಡ್ಕೊಂಡಿದ್ದೀನಿ. ಈ ನವಣೆ ಅಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಮ್ಮ ದಿನನಿತ್ಯದಲ್ಲಿ ಆದಷ್ಟು ಈ ಸಿರಿಧಾನ್ಯಗಳನ್ನ ಬಳಸೋದು ಒಳ್ಳೆಯದು ಅಂತಲೇ ಹೇಳ್ತೀನಿ. ನೋಡಿಲಿ, ನಾನು 1.5 ಬೌಲಷ್ಟು ನವಣೆನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ 2ರಿಂದ 3 ಸಲ ವಾಶ್ ಮಾಡಿ ಅದನ್ನು ನೆನೆಯೋದಕ್ಕೆ ಇಟ್ಕೊಳ್ಳೋಣ. ಒಂದು ಹಾಫ್ ಆನ್ ಅವರು ನಾವು ಪಲಾವ್ಗೆ ರೆಡಿ ಮಾಡ್ಕೊಳ್ಳೋಷ್ಟ್ರೊಳಗಡೆ ಮಸಾಲೆನ ಅಷ್ಟರೊಳಗಡೆ ಇದು ನೆಂದಿರುತ್ತೆ. ನೋಡಿ, ಇವಾಗ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಮಿಕ್ಸರ್ ಜಾರ್ಗೆ ಒಂದು 6ರಿಂದ 7 ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ದಪ್ಪ ಗಾತ್ರದ ಈರುಳ್ಳಿನ ನಾನಿಲ್ಲಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಮತ್ತು ಒಂದು 3 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕೋತೀನಿ. ನೋಡಿ, ಇವಾಗ 3 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ನಂತರ ಒಂದು 2 ಇಂಚಷ್ಟು ಶುಂಠಿ, 1 ಸ್ಟಾರ್ ಹೂವು, 2 ಮರಾಠ ಮೊಗ್ಗನ್ನ ಹಾಕ್ಕೊಂಡಿದ್ದೀನಿ, 2 ಏಲಕ್ಕಿ ಫ್ಲೇವರ್ಗೋಸ್ಕರ, 1 ಜಾಪತ್ರೆ, 1-2 ಕಲ್ಲು ಹೂವು, ಒಂದು 3ರಿಂದ 4 ಇಂಚಷ್ಟು ಚಕ್ಕೆ, ಒಂದು 6ರಿಂದ 7 ಲವಂಗ, ಮತ್ತು ನಾನಿಲ್ಲಿ ಒಂದು ದಪ್ಪ ಗಾತ್ರದ ಟೊಮೆಟೊನ ತೊಗೊಂಡಿದ್ದೀನಿ. 2 ಸ್ಪೂನಷ್ಟು ಹಸಿ ಕಾಯಿ ತುರಿನ ಹಾಕೋತಾ ಇದ್ದೀನಿ ನಾನಿಲ್ಲಿ. ನೋಡಿ, 2 ಸ್ಪೂನಷ್ಟು ಹಸಿ ಕಾಯಿ ತುರಿನ ಹಾಕ್ಕೊಂಡು ನೀರನ್ನು ಹಾಕ್ಕೊಂಡು ಇದನ್ನು ನೀವು ನುಣ್ಣಗೆ ರುಬ್ಕೊಂಡು ಇಟ್ಕೋಬೇಕಾಗುತ್ತೆ. ನೋಡಿ, ಇವಾಗ ನೀರನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ ಇಟ್ಕೋತೀನಿ. ನಂತರ ಮಾಡೋ ವಿಧಾನ ನೋಡೋಣ ಬನ್ನಿ. ನಾನಿಲ್ಲಿ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 4ರಿಂದ 5 ಸ್ಪೂನಷ್ಟು ಆಯಿಲ್ನ ಹಾಕೋತೀನಿ. ಆಯಿಲ್ ಕಾದ ನಂತರ ಒಂದು ಅರ್ಧ ಈರುಳ್ಳಿನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಒಗ್ಗರಣೆಗೆ ಹಾಕೋತಾ ಇದ್ದೀನಿ. ಅದನ್ನು ಒಗ್ಗರಣೆಗೆ ಹಾಕ್ಕೊಂಡು ಚೆನ್ನಾಗಿ ಈರುಳ್ಳಿ ನೀಟಾಗಿ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಅದು ಫ್ರೈ ಆದ ನಂತರ ನಾನಿಲ್ಲಿ ವೆಜಿಟಬಲ್ಸ್ಗಳನ್ನ ಒಂದೊಂದನ್ನೇ ಸೇರಿಸ್ಕೋತೀನಿ. ನೀವು ಯಾವ ವೆಜಿಟಬಲ್ಸ್ ಬೇಕಾದರೂ ಹಾಕೋಬೋದು, ನಿಮ್ಗೆ ಇಷ್ಟವಾದಂಥದ್ದು. ನಾನಿಲ್ಲಿ ಒಂದು ಅರ್ಧ ಬೌಲಷ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೀನ್ಸ್ನ, ಮತ್ತು ಒಂದು ಅರ್ಧ ಬೌಲಷ್ಟು ನವಿಲುಕೋಸನ್ನ ಹಾಕ್ಕೊಂಡಿದ್ದೀನಿ. ಒಂದು ದಪ್ಪ ಗಾತ್ರದ ಆಲೂಗೆಡ್ಡೆ ಮತ್ತು ಸ್ವಲ್ಪ ಹಸಿ ಬಟಾಣಿನ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು 2 ಕ್ಯಾರೆಟನ್ನು ನಾನು ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ತರಕಾರಿಗಳನ್ನೆಲ್ಲ ಹಾಕ್ಕೊಂಡು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ನಾವು ಯಾವುದೇ ಪಲಾವ್ ಮಾಡಬೇಕಾದ್ರೂ, ರೈಸ್ ಪಲಾವ್ ಮಾಡಬೇಕಾದ್ರೂ ಅಷ್ಟೇ, ರೈಸ್ಗಿಂತ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ನಮಗೆ ವೆಜಿಟಬಲ್ಸ್ ಆದಷ್ಟು ಇದ್ದಷ್ಟು ಒಳ್ಳೆಯದು. ನಮ್ಮ ಬಾಡಿಗೆ ವೆಜಿಟಬಲ್ಸು ಸೇರಿದಷ್ಟು ಒಳ್ಳೆಯದು. ನಾನಷ್ಟೇ ನವಣೆಗಿಂತ ಸ್ವಲ್ಪ ಜಾಸ್ತಿ ವೆಜಿಟಬಲ್ಸ್ನೇ ತೊಗೊಂಡಿದ್ದೀನಿ. ಮತ್ತು ವೆಜಿಟಬಲ್ಸ್ ಬೇಯೋದಕ್ಕೆ ಎಷ್ಟು ಬೇಕಷ್ಟು ಉಪ್ಪನ್ನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಇದಿರುತ್ತೆ ನೋಡಿ ವೆಜಿಟಬಲ್ಸು, ಅದರಲ್ಲೆಲ್ಲ ನೀರು ಬಿಟ್ಕೊಳ್ಳುತ್ತಲ್ಲ, ಅದು ನೀಟಾಗಿ ಚೆನ್ನಾಗಿ ಡ್ರೈ ಆಗೋವರೆಗೂ 1 ಸ್ಪೂನಷ್ಟು ಅರಿಶಿಣದ ಪೌಡರ್ನ ಹಾಕ್ಕೊಂಡು ನಾನು ರುಬ್ಬೋದಕ್ಕೆ 1 ಟೊಮೆಟೊನ ಹಾಕ್ಕೊಂಡಿದ್ದೆ, ಮತ್ತು ಒಗ್ಗರಣೆಗೆ 1 ಟೊಮೆಟೊನ ಯೂಸ್ ಮಾಡ್ಕೋತಾ ಇದ್ದೀನಿ. ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ನೀವು ಕುಕ್ಕರ್ ಲಿಡ್ನ ಹಾಗೇ ಮುಚ್ಚಿ ಒಂದು 2 ನಿಮಿಷ ಬೇಯಿಸ್ಕೊಳ್ಳಿ. ಒಗ್ಗರಣೆನಲ್ಲಿ ಆಯಿಲ್ನಲ್ಲಿ ಚೆನ್ನಾಗಿ ವೆಜಿಟಬಲ್ಸ್ ಎಲ್ಲ ಬೇಯಬೇಕು. ನೋಡಿ, ಇದು ಚೆನ್ನಾಗಿ ಬೆಂದಿದೆ. ಇವಾಗ ನಾವು ರುಬ್ಬಿಟ್ಕೊಂಡಿದ್ವಿ ನೋಡಿ ಮಸಾಲೆ, ಈ ಮಸಾಲೆನ ಹಾಕ್ಕೊಂಡು ನೀವು ಚೆನ್ನಾಗಿ ಫ್ರೈ ಮಾಡಿ. ಅದರಲ್ಲಿರೋ ಸ್ಮೆಲ್ಲೆಲ್ಲ ನೀಟಾಗಿ ಹೋಗಬೇಕು. ಮಸಾಲೆದು ಆಯಿಲೆಲ್ಲ ನೀಟಾಗಿ ಬಿಟ್ಕೋಬೇಕು. ಸ್ವಲ್ಪನೂ ನೀರಿನಂಶ ಇಲ್ಲದೆ ಡ್ರೈ ಆಗಿ ನೀಟಾಗಿ ಆಯಿಲ್ ಬಿಟ್ಕೊಳ್ಳುತ್ತೆ. ನೋಡಿ, ಇವಾಗ ಅಲ್ಲಿ ಸ್ವಲ್ಪನೂ ನೀರಿನಂಶ ಇಲ್ಲ, ನೀಟಾಗಿ ಡ್ರೈ ಆಗಿ ಆಲ್ಮೋಸ್ಟ್ ವೆಜಿಟಬಲ್ಸ್ ಎಲ್ಲ ಚೆನ್ನಾಗಿ ಬೆಂದೋಗಿದೆ. ಈ ಥರ ನೀಟಾಗಿ ಫ್ರೈ ಮಾಡ್ಕೊಂಡಷ್ಟು ಪಲಾವು ತುಂಬಾ ಚೆನ್ನಾಗಿ ಬರುತ್ತೆ. ಯಾವ ಪಲಾವ್ ಆದ್ರೂ ಅಷ್ಟೇ, ನೀವು ರೈಸ್ನ ಯೂಸ್ ಮಾಡಿದ್ರೂ ಇದೇ ಥರ ಮಾಡಿ. ನೋಡಿ, ಇವಾಗ ಸ್ವಲ್ಪನೂ ನೀರಿನಂಶ ಇಲ್ಲ, ಚೆನ್ನಾಗಿ ಎಲ್ಲ ನೀಟಾಗಿ ಡ್ರೈ ಆಗಿದೆ. ಆಲ್ಮೋಸ್ಟ್ ಬೆಂದೋಗಿರುತ್ತೆ ವೆಜಿಟಬಲ್ಸ್ ಎಲ್ಲ ಒಂದು 50% ಅಷ್ಟು. ಈ ಟೈಮ್ನಲ್ಲಿ ನಾವೇನು ಮಾಡಬೇಕು, ನಾವು ನವಣೆನ ಮೊದಲೇ ನೆನೆಸಿಟ್ಕೊಂಡಿದ್ವಿ ನೋಡಿ ಒಂದು ಹಾಫ್ ಆನ್ ಅವರು. ಆ ನವಣೆನಲ್ಲಿರೋ ನೀರನ್ನೆಲ್ಲ ನೀವು ಚೆನ್ನಾಗಿ ಅದನ್ನೆಲ್ಲ ಸೋದಿಸ್ಬಿಟ್ಟು ಈಗ ಹಾಕೋತಾ ಇದ್ದೀನಿ. ನೋಡಿ, ನವಣೆನ ಹಾಕ್ಕೊಂಡು ಚೆನ್ನಾಗಿ, ನವಣೆನೂ ಅಷ್ಟೇ ಸ್ವಲ್ಪ ಫ್ರೈ ಮಾಡಬೇಕಾಗುತ್ತೆ ನೀವು ಆಯಿಲ್ನಲ್ಲಿ. ಅದ್ರ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ದಷ್ಟು ಟೇಸ್ಟು ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಎಲ್ಲನೂ ಒಂದ್ಸಲ ಮಿಕ್ಸ್ ಮಾಡಿ, ಸೇಮು ರೈಸ್ನ ಹಾಕಿ ಮಾಡ್ತೀವಲ್ಲ ಅದೇ ಪ್ರೊಸೀಜರು, ಬಟ್ ರೈಸ್ ಬದಲು ನಾವು ನವಣೆನ ಯೂಸ್ ಮಾಡ್ಕೊಂಡಿದ್ದೀವಿ ಅಷ್ಟೇ. ನೋಡಿ, ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಲಾಸ್ಟ್ನಲ್ಲಿ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇವಾಗ ಅದು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು 1.5 ಬೌಲಷ್ಟು
ನವಣೆನ ತೊಗೊಂಡಿದ್ದೆ ಅಲ್ವಾ, ಅದಕ್ಕೆ 3 ಬೌಲಷ್ಟು ನಾನು ಬಿಸಿ ನೀರನ್ನು ಕಾಯಿಸಿ ಇಟ್ಕೊಂಡಿದ್ದೆ. ಆ ಮಿಕ್ಸರ್ ಜಾರ್ನಲ್ಲಿರೋ ಮಸಾಲೆನೆಲ್ಲ ಚೆನ್ನಾಗಿ ತೊಳ್ಕೊಂಡು 3 ಗ್ಲಾಸಷ್ಟು ಯೂಸ್ ಮಾಡ್ಕೊಳ್ಳಿ ನೀವು. ಈ ನವಣೆದು ಸ್ವಲ್ಪ ನೀರನ್ನ ಜಾಸ್ತಿ ತಗೊಳುತ್ತೆ, ಅದರಿಂದ ನೀರು ಜಾಸ್ತಿ ಆದರೂ ಏನು ಪ್ರಾಬ್ಲಮ್ ಇಲ್ಲ. ರೈಸ್ ಆದರೆ ಮುದ್ದೆ ಆಗಿಬಿಟ್ರೆ ಚೆನ್ನಾಗಿರಲ್ಲ. ಬಟ್ ಈ ನವಣೆ ಎಷ್ಟು ಚೆನ್ನಾಗಿ ಬೇಯುತ್ತೆ ಪಲಾವ್ ಅಷ್ಟೇ ಚೆನ್ನಾಗಿರುತ್ತೆ. ಇದು ಉದುದ್ರಾಗಿ ಬರೋದಕ್ಕಿಂತ ಸ್ವಲ್ಪ ಸಾಫ್ಟಿಯಾಗಿ ಬಂದ್ರೇ ಟೇಸ್ಟ್ ವೈಸು ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ನೀರನ್ನು ಹಾಕ್ಕೊಂಡು ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈ ಟೈಮ್ನಲ್ಲಿ ಉಪ್ಪು ಬೇಕಿದ್ರೆ ಎಲ್ಲ ನೀವು ಸೇರಿಸ್ಕೊಂಡು, ನೋಡಿ ನಾನು ಸ್ವಲ್ಪ ಉಪ್ಪು ಬೇಕು ಅನ್ನಿಸ್ತು, ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಅದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಮತ್ತೆ ಅದನ್ನು ಕುದಿಯೋದಕ್ಕೆ ಬಿಡಿ. ನೋಡಿ, ಈ ಥರ ಚೆನ್ನಾಗಿ ಕುದಿಬೇಕು. ಆ ಟೈಮ್ವರೆಗೂ ನೀವು ಕುದಿಸ್ಕೋಬೇಕು. ಅದು ಚೆನ್ನಾಗಿ ಕುದ್ದ ನಂತರ ಇನ್ನೊಂದು ಸಲ ಅದನ್ನು ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ನ ನೀವು ಕ್ಲೋಸ್ ಮಾಡಿ 2 ವಿಷಲ್ ತಗೊಂಡ್ರೆ ಸೂಪರ್ ಆಗಿರೋ ಅಂಥ ನಮ್ಮ ನವಣೆನಲ್ಲಿ ಮಾಡಿರೋ ಅಂಥ ಪಲಾವ್ ರೆಡಿನೇ ಆಗೋಗುತ್ತೆ. ಇದಂತೂ ಸಖತ್ತಾಗಿ ಬಂದಿತ್ತು ಫ್ರೆಂಡ್ಸ್, ತುಂಬ ಟೇಸ್ಟಿಯಾಗಿ ಬಂದಿತ್ತು. ನೋಡಿ, 2 ವಿಸಲ್ ಆಯಿತು. ಇವಾಗ ವಿಸಲ್ ಆರಿದೆ. ಓಪನ್ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ನೋಡಿ, ಇದಕ್ಕೇನು ಮೊಸರು ಬಜ್ಜಿ ಆ ಥರ ಏನೂ ಬೇಕಾಗಿಲ್ಲ, ಬೇಕಿದ್ರೆ ಮಾಡ್ಕೋಬೋದು. ಸಖತ್ತಾಗಿ ಬಂದಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.